ಅಯ್ಯೋ, ಈ ವಿಕ್ರಮ್ ಸರೋಜ ಇಬ್ಬರು ಇಲ್ಲೇ ಕೂತಿದಾರಲ್ಲ. ಈಗ ನಾನು ಅಮೃತ ರೂಮ್ ಹೋಗೋದನ್ನು ನೋಡಿದ್ರೆ ಯಾಕೆ ಏನು ಅಂತ 108 ಪ್ರಶ್ನೆ ಕೇಳ್ತಾರೆ. ಏನು ಮಾಡೋದು? ಅಮೃತ, ನಾನು ನಿನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ಎಷ್ಟು ಪ್ಲ್ಯಾನ್ ಮಾಡಿದ್ರು ಎಲ್ಲ ಫ್ಲಾಪ್ ಆಗೋ ಹಾಗೆ ಮಾಡ್ತಿದ್ಯಲ್ಲ. ಏನೇ ಮಾಡಿದ್ರು ನೀನು ರಹಸ್ಯ ಬಯಲು ಮಾಡೇ ಮಾಡ್ತೀನಿ. ಅಷ್ಟು ಸುಲಭಕ್ಕೆ ಸೋಲು ಒಪ್ಕೊಳ್ಳೋನಲ್ಲ ನಾನು. ನೀನು ಹಾವಾದರೆ ನಾನು ಮುಂಗುಸಿ ಕಣೆ. ಏಟಿಗೆ ಎದುರೇಟ್ ಕೊಡ್ತೀನಿ. ನೀನು ಸೋಲು ಒಪ್ಕೊಂಡು ಈ ಮನೆಯಿಂದ ಓಡೋಗೋ ಹಾಗೆ ಮಾಡ್ತೀನಿ. ಹೇಗೆ ಅಂತೀಯ? ಹಾವಿನ ಪೊರೆ ಇದನ್ನು ಇಲ್ಲಿ ಹಾಕಿದ್ರೆ ನೀನು ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ಅಮೃತ, ಇವತ್ತು ನಿನಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಗೋದ್ರಲ್ಲಿ ಅನುಮಾನನೇ ಇಲ್ಲ. ನಿನ್ನನ್ನು ದ್ವೇಷ ಮಾಡ್ತಾನೆ ಇರೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಈಶ್ವರ. ಎಲ್ಲದಕ್ಕೂ ಕಾರಣಕರ್ತನೇ ನೀನು. ನಿನ್ನ ಅನುಮತಿ ಇಲ್ಲದೆ ಒಂದು ಸಣ್ಣ ಹುಲ್ಲು ಕಡ್ಡಿನೂ ಅಲುಗಾಡಲ್ಲ ಅಂತಾರೆ. ಅಂದಮೇಲೆ ನನಗೆ ಅನ್ಯಾಯ ಆಗಿರೋದ್ರಲ್ಲಿ ನಿನ್ನ ಪಾಲು ಇದೆ ಅಲ್ವಾ? ಅಪ್ಪನ ಅಮ್ಮನ ಕಳ್ಕೊಂಡು ನಾನು ಪಡ್ತಾ ಇರೋ ವ್ಯತೆಗೆ ನೀನು ನೇರ ಕಾರಣ ಇಲ್ಲೇ ಇರ್ಬೋದು. ಆದರೆ ನೀನು ನನ್ನ ಜೀವನದಲ್ಲಿ ಆಡ್ತಾ ಇರೋ ಆಟ ಮಾತ್ರ ಅನ್ಯಾಯದ್ದು. ಆದರೂ ನಾನು ನಿನ್ನನ್ನು ದೂರೋದಿಲ್ಲ. ನಾನು ನನ್ನ ಸೇಡ್ ತೀರಿಸ್ಕೋಬೇಕು ಅಂದರೆ ನನಗೆ ನಿನ್ನ ರಕ್ಷೆ ಬೇಕು, ನಿನ್ನ ಆಶೀರ್ವಾದ ಬೇಕು. ಯಾಕೆ ಗೊತ್ತಾ? ಆ ಸಾಧುಗಳು ಹೇಳಿದ್ದಾರೆ, ಶತ್ರುಗಳು ನನ್ನನ್ನು ಕಂಡುಹಿಡಿಯೋದಕ್ಕೆ ಇನ್ನಿಲ್ಲದ ಬಲೆ ಹೆಣಿತಿದ್ದಾರೆ ಅಂತ. ಆದರೆ ನಾನು ನನ್ನ ಗುರಿ ತಲುಪೋವರೆಗೂ ನನ್ನ ಶತ್ರುಗಳ ಕೈ ಮೇಲಾಗದೆ ನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗದೇ ಇರಲಿ. ಹಾಗೆ ನನ್ನ ಶತ್ರುಗಳು ನನ್ನ ಮೂಲ ಕಂಡುಹಿಡಿಯೋದಕ್ಕೆ ಮುಂಚೆ ನಾನು ಅವರನ್ನು ಕಂಡುಹಿಡಿದು ನನ್ನ ತಂದೆ ತಾಯಿ ಸಾವಿಗೆ ಕಾರಣ ಆದವರನ್ನು ಕೊಂದು ಅಪ್ಪ ಅಮ್ಮನ ದೇಹ ಎಲ್ಲಿದೆ ಅಂತ ಪತ್ತೆ ಮಾಡಿ ಮತ್ತೆ ಅವರಿಗೆ ಜೀವ ಬರೋ ಹಾಗೆ ಮಾಡೋದಕ್ಕೆ ಶಕ್ತಿ ಕೊಡು. ಆಗ್ಲಿಂದ ಗೊನ ಅಂತ ಅದು ಏನು ಬೇಡ್ಕೋತಾ ಇರ್ಬೋದು ಇವಳು? ಮೋಸ್ಟ್ಲಿ ಅರ್ಜುನ್ ಜೊತೆ ಬೇಗ ಮದುವೆ ಆಗಲಿ ಅಂತ ಬೇಡ್ಕೋತಾ ಇರ್ಬೋದಾ? ಇಲ್ಲ ದೇವ್ರೆ, ನಾನು ನಿನ್ನೆ ನಂಬಿ ಬಂದಿದ್ದೀನಿ. ಹೇಗಾದರೂ ಮಾಡಿ ನನ್ನ ಅರ್ಜುನ್ ಈ ಹುಡುಗಿಯಿಂದ ದೂರ ಆಗಿ ನನ್ನನ್ನೇ ಮದುವೆ ಆಗೋ ಹಾಗೆ ಮಾಡು. ನಾನು ಇದುವರೆಗೂ ನಿನ್ನ ಏನೂ ಕೇಳಿಲ್ಲ. ಇದೇ ಫಸ್ಟ್ ಟೈಮ್ ನಿನ್ನ ಬೇಡ್ಕೋತಾ ಇದ್ದೀನಿ. ನನಗೆ ಕೈ ಬಿಡಬೇಡ. ಹೌದು ಶಿವನೇ, ನಾನು ಅಮೃತ ಅವ್ರನ್ನ ನೋಡಿದಾಗಿಂದನೂ ಅವ್ರ ಜೊತೆ ನಿನ್ನ ಆರಾಧನೆ ಮಾಡ್ಕೊಂಡ್ಬಂದಿದ್ದೀನಿ. ಆವತ್ತಿಂದನೇ ನಿನ್ನ ಮೇಲೆ ನಂಬಿಕೆನೂ ಇಟ್ಟಿದ್ದೀನಿ. ಒಳಗಡೆ ಅಮೃತ ಅವರು ನನ್ನ ಬಗ್ಗೆ ಏನು ಬೇಡ್ಕೋತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಅವರು ನನ್ನಿಂದ ದೂರ ಆಗಲಿ ಅಂತ ಮಾತ್ರ ಬೇಡ್ಕೊಳ್ದೇ ಇರಲಿ. ಯಾಕೆಂದರೆ ಅಮೃತ ಅವ್ರ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ. ನಾನು ಅಮೃತ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀನೋ, ಎಷ್ಟು ನಂಬ್ತೀನೋ, ನಿನ್ನೂ ಅಷ್ಟೇ ನಂಬ್ತೀನಿ. ಹೀಗೆ ಇವಳಿಂದ ಸುಮ್ಮನೆ ಹೋದರೆ ಸರಿ ಹೋಗಲ್ಲ. ನನ್ನ ಮನಸ್ಸಲ್ಲಿರೋ ವಿಷಯ ನಾನು ಹೇಳಿಬಿಡ್ಬೇಕು. ಇಲ್ಲಾಂದರೆ ಅರ್ಜುನ್ ನನಗೆ ಸಿಗಲ್ಲ. ಎಸ್, ಏನಾದರೂ ಸರಿ ನನ್ನ ಮ್ಯಾಟ್ರ್ ಕೇಳಲೇ ಬಿಡಬೇಕು. ಹಲೋ, ಒಂದು ನಿಮಿಷ. ಹಾಯ್, ನನ್ನ ಹೆಸರು ಮಯೂರಿ. ನನ್ನ ಹೆಸರು ಅಮೃತ. ಗೊತ್ತು. ಹೇಗೆ? ಅರ್ಜುನ್ ಹೇಳ್ದ. ಅಂದರೆ ನೀವು ಅರ್ಜುನ್ ಅವ್ರಿಗೆ? ಸದ್ಯಕ್ಕೇನೂ ಅಲ್ಲ, ಆದರೆ ಮುಂದೆ ಅವನ ಲೈಫಲ್ಲಿ ಬರಬೇಕು ಅಂತಿರೋಳು. ಈಗ ನನ್ನ ಅರ್ಜುನ್ ಜೀವನದಲ್ಲಿ ಬರೋದು ಬಿಡೋದು ಎಲ್ಲ ನಿಮ್ಮ ಕೈಲೇ ಇದೆ. ನಿಮ್ಮ ಮಾತಿನ ಅರ್ಥ ಏನು ಅಂತ ಗೊತ್ತಾಗಲಿಲ್ಲ. ಸಿಂಪಲ್, ಅರ್ಜುನ್ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾನೆ ಅಲ್ವಾ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇದೆಲ್ಲ ನನಗೆ ಹೇಗೆ ಗೊತ್ತು ಅಂತನಾ? ಅವನೇ ಹೇಳ್ದ. ಅರ್ಜುನ್ ರೂಮಲ್ಲಿ ಒಂದು ಫೋಟೋ ನೋಡಿದೆ, ಆದರೆ ಅದರಲ್ಲಿ ಮುಖ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಮುಖಕ್ಕೆ ಕೈ ಅಡ್ಡ ಇಟ್ಕೊಂಡಿರೋದು. ಅಷ್ಟೇ ಅಲ್ಲ,
ಅದ್ರ ಜೊತೆಗೆ ಒಂದು ದುಪ್ಪಟ ಕೂಡ ಇತ್ತು, ಅದು ಕೂಡ ನಿಮ್ಮದೇ ಅಂತೆ. ನೀವು ಅವನ್ನ ಇಷ್ಟಪಡ್ತಿದ್ದೀರಾ ಅಲ್ವಾ? ಶ್ರೀಮಂತ ಮನೆತನದ ಹುಡುಗ, ಅದು ಅಲ್ಲದೆ ಒಳ್ಳೆ ಗುಣ ರೂಪ ಇರೋನು. ನೀವೇ ಅಲ್ಲ, ಯಾವುದೇ ಹುಡುಗಿ ಆದರೂ ಅಂಥ ಹುಡುಗ ಸಿಗ್ತಾನೆ ಅಂದರೆ ಇಷ್ಟಪಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೂ ಗೊತ್ತು. ಅರ್ಜುನ್ ಹಿಂದೆ ನಾನು ಬಿದ್ದಿದ್ದೀನಿ, ಅರ್ಜುನ್ ನಿಮ್ಮಿಂದೆ ಬಿದ್ದಿದ್ದಾನೆ. ಎಂಥ ಕೋಇನ್ಸಿಡೆನ್ಸ್ ಅಲ್ವಾ? ಸುಮ್ಮನೆ ತಿಳ್ಕೊಳ್ಳೋಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅರ್ಜುನ್ ನಿಮ್ಮನ್ನ ಇಷ್ಟಪಡೋ ಹಾಗೆ ನೀವು ಅರ್ಜುನ್ನ ಇಷ್ಟಪಡ್ತೀರಾ? ಛೇ, ನಾನು ಎಂಥ ದಡ್ಡಿ. ಇಬ್ಬರು ಒಬ್ರನ್ನೊಬ್ಬರನ್ನ ಇಷ್ಟಪಡ್ದೇ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹೇಗೆ ಸುತ್ತಾಡೋಕ್ಕೆ ಸಾಧ್ಯ? ಖಂಡಿತ ನೀವು ಇಷ್ಟಪಟ್ಟಿರ್ತೀರ ಅಲ್ವಾ? ಆದರೂ ನನ್ನ ಮನಸ್ಸಲ್ಲಿರೋ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಅರ್ಜುನ್ ಚಿಕ್ಕ ವಯಸ್ಸಿಂದ ಜೊತೆಗೆ ಆಡ್ಕೊಂಡು ಬೆಳೆದವರು. ನಾವು ಜಾಸ್ತಿ ಆಟ ಆಡ್ತಿದ್ದಿದ್ದು ಯಾವ್ದು ಗೊತ್ತಾ? ಗಂಡ ಹೆಂಡತಿ ಆಟ. ಅಲ್ಲ, ಈಗ ಅಮೃತ ಅವರು ದೇವಸ್ಥಾನದಿಂದ ಹೊರಗೆ ಬಂದರೆ ಅವ್ರ ಹತ್ರ ಮದುವೆ ವಿಷಯ ಹೇಗೆ ಮಾತಾಡೋದು? ನಾರ್ಮಲಾಗಿ ಕೇಳಿದ್ರೆ ಅವ್ರು ಇಂಪ್ರೆಸ್ ಆಗದೆ ಇದ್ರೆ? ಇಲ್ಲ, ಇವತ್ತು ಹೇಗಾದರೂ ಮಾಡಿ ಅಮೃತ ಅವ್ರನ್ನ ಮದುವೆಗೆ ಒಪ್ಪಿಸ್ಲೇಬೇಕು. ನಾನು ಕೇಳೋ ರೇಂಜ್ಗೆ ಅವರು ಫಿದಾ ಆಗಿ ಮದುವೆಗೆ ಎಸ್ ಅಂತ ಹೇಳಬೇಕು. ಏನು ಮಾಡೋದು? ಹಾಂ, ನಮ್ಮ ಡಾಕ್ಟರ್ ವಿಷ್ಣು ಸರು ಬಂಧನ ಸಿನಿಮಾದಲ್ಲಿ ಐ ಲವ್ ಯು ಅಂತ ಹೇಳೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಆ ಲೆವೆಲಿಗೆ ಪ್ರಾಕ್ಟೀಸ್ ಮಾಡಬೇಕು. ಎಸ್, ಇದೇ ಕರೆಕ್ಟ್. ಹಾಂ, ಈಗ ಅಮೃತ ಅವರು ಸೀದಾ ದೇವಸ್ಥಾನದಿಂದ ಹೊರಗೆ ಬರ್ತಾರೆ, ಬಂದು ನನ್ನ ಹತ್ರ ಒಂದು ಲುಕ್ ಕೊಡ್ತಾರೆ. ಆಗ ನಾನು, ರೀ ಅಮೃತ ಅವರೇ, ಏನು ರೀ ಹಾಗೆ ನೋಡ್ತಾ ಇದ್ದೀರಾ, ನಾನೇನಾದರೂ ಇವತ್ತು ಹೊಸದಾಗಿ ಕಾಣ್ತಾ ಇದ್ದೀನಾ ಅಂತ ಕೇಳ್ತೀನಿ. ಛೇ, ಇದು ಚೆನ್ನಾಗಿಲ್ಲ. ಬೇರೆ ಏನು ಹೇಳ್ಬೋದು? ನೋಡಿ ಅಮೃತ ಅವರೇ, ಇಷ್ಟು ದಿನ ನಿಮ್ಮ ಹಿಂದೆ ಪ್ರೀತಿ ಅಂತ ಅಲ್ದಿದ್ದು ಆಯಿತು. ಈಗ ನಮ್ಮ ಮನೇಲೆ ನನ್ನ ರಿಲೇಟಿವ್ ಹುಡುಗಿ ಒಬ್ಬಳನ್ನ ಮದುವೆ ಆಗುವಂಥ ಪ್ರೆಷರ್ ಹಾಕ್ತಾ ಇದ್ದಾರೆ. ದಯವಿಟ್ಟು ಹೇಳಿಬಿಡಿ, ನಿಮಗೆ ನನ್ನ ಮೇಲೆ ಇಷ್ಟ ಇದೆಯೋ ಇಲ್ವೋ ಅಂತ. ಇದು ಚೆನ್ನಾಗಿಲ್ಲ. ಓಹ್ ಛತ್, ಇದು ಪವರ್ಫುಲ್ ಆಗಿಲ್ಲ. ಏನಾದರೂ ಪ್ರಪೋಸ್ ಮಾಡಿದ್ರೆ ಹಾಗೆ ಅದವ್ರ ಮನ್ಸಿಗೆ ತಟ್ಟಿ ಬಿಡಬೇಕು. ಆ ಥರದ್ದು ಏನಾದ್ರು ಹೇಳಬೇಕು. ಏನು ಹೇಳೋದು? ಎಸ್, ದಟ್ಸ್ ರೈಟ್. ಇರೋ ವಿಷಯನ ನೇರವಾಗಿ ಹೇಳಬೇಕು. ಎಲ್ಲರೂ ಗೊಂಬೆಗಳನ್ನ ಇಟ್ಕೊಂಡು ಅದಕ್ಕೆ ಮದುವೆ ಗಂಡು ಹೆಣ್ಣಿನ ಅಲಂಕಾರ ಮಾಡಿ ಆಟ ಆಡ್ತಿದ್ರೆ, ನಾವು ನಮ್ಮನ್ನೇ ಗೊಂಬೆಗಳಾಗಿ ಅಲಂಕಾರ ಮಾಡಿಕೊಂಡು ಆಟ ಆಡ್ತಾಯಿದ್ವಿ. ಆದರೆ ಅದನ್ನು ಅರ್ಜುನ್ ಗೊಂಬೆಗಳ ಆಟ ಅಂದ್ಕೊಂಡು ಮರ್ತುಬಿಟ್ಟಿದ್ದಾನೆ. ಆದರೆ ನಾನು ಅದು ನಿಜವಾದ ಮದುವೆ, ಅರ್ಜುನ್ನೇ ನನ್ನ ಗಂಡ ಅಂದ್ಕೊಂಡು ಬದುಕ್ತಾ ಇದ್ದೀನಿ. ಅರ್ಜುನ್ ಇಲ್ಲದೆ ನನ್ನಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಲ್ಲದೆ ನನಗೆ ಬದುಕೇ ಇಲ್ಲ. ಅವನು ನನಗೆ ಸ್ನೇಹಿತ ಮಾತ್ರ ಅಲ್ಲ, ಹೀ ಈಸ್ ಮೈ ಸೋಲ್. ನಿಮ್ಗೊಂದು ವಿಷಯ ಗೊತ್ತಾ? ಅರ್ಜುನ್ ಮನೆಯವರು ನನ್ನನ್ನೇ ಸೊಸೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಅರ್ಜುನ್ ನನ್ನ ಮದುವೆ ಆಗೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವ್ರ ಅಜ್ಜಿ ಊಟ ತಿಂಡಿ ನೀರು ಎಲ್ಲ ಬಿಟ್ಟು ಹಾಸಿಗೆ ಹಿಡ್ದಿದ್ದಾರೆ. ಸರಿ, ನನಗೊಂದು 5 ನಿಮಿಷ ಟೈಮ್ ಕೊಡಿ, ನಾನು ಹೇಳಬೇಕು ಅಂತಿರೋದನ್ನೆಲ್ಲ ಹೇಳ್ಬಿಡ್ತೀನಿ. ಅವರಿಬ್ರು ಏನು ಮಾತಾಡಿದ್ರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಅರ್ಜುನ್ ತನ್ನ ಮದುವೆ ಆಗಲ್ಲ ಅಂತ ಬೇಸರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ, ಅವರು ನೀವೇ ಏನೋ ಮಾಡಿದ್ದೀರಾ ಅಂತ ಪೊಲೀಸು ಕೇಸು ಅದು ಇದು ಅಂತ ಕೊಟ್ಬಿಟ್ರೆ? ಪ್ಲೀಸ್